ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆಯನ್ನು ಶಾಂತಿಯುತವಾಗಿ ಆಚರಿಸಲು ಪೂರಕವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿಕೆ. ಪತ್ರಕರ್ತರ ಹೆಸರಿನಲ್ಲಿ ಹಣ ವಸೂಲಿ ಆರೋಪ, ಸಮಗ್ರ ತನಿಖೆಗೆ ಆಗ್ರಹಿಸಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಬ್ಬಿಗೆ ಬಿಗ್ ರಿಲೀಫ್. ಇಡಿ ಪ್ರಕರಣದಲ್ಲಿ 4 ತಿಂಗಳ ಬಳಿಕ ಜಾಮೀನು ಮಂಜೂರು. ಬೇಲೂರು ಚನ್ನಕೇಶವ ದೇಗುಲ ಮುಂಭಾಗ ಪಾರ್ಕಿಂಗ್ಗೆ ಕಡಿವಾಣ, ನಿಯಮ ಉಲ್ಲಂಘಿಸಿದ ವಾಹನಗಳಿಗೆ ಇಂಟರ್ಲಾಕ್ ದಂಡ. ವಾರ್ತೆಗಳ ವಿವರ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 50ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದ್ದು, ವೇಗದ ಚಾಲನೆಯ ನಿಯಂತ್ರಣಕ್ಕಾಗಿ ಹೈವೇ ಪೆಟ್ರೋಲಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ 25ಕ್ಕೂ ಹೆಚ್ಚು ಕಡೆ ಹೊಸ ವರ್ಷಾಚರಣೆ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ಎಲ್ಲಾ ಸ್ಥಳಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳ ಸುರಕ್ಷತೆಗೆ ವಿಶೇಷ ಕ್ರಮಗಳನ್ನು ವಹಿಸಲಾಗಿದೆ. ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರೊಂದಿಗೆ ಸಭೆ ನಡೆಸಿ ಮಾರ್ಗಸೂಚಿ ನೀಡಲಾಗಿದೆ. ರೆಸಾರ್ಟ್ ಒಳಗೆ ಮಾತ್ರ ಪಾರ್ಟಿಗೆ ಅವಕಾಶ ನೀಡಲಾಗಿದ್ದು, ಹೊರಗಡೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ಯಾವುದೇ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಿಲ್ಲ. ಭದ್ರತೆಗಾಗಿ 10 ವಿಶೇಷ ಪೊಲೀಸ್ ತುಕಡಿಗಳು ಹಾಗೂ 300 ಹೋಮ್ ಗಾರ್ಡ್ಗಳನ್ನು ನಿಯೋಜಿಸಲಾಗಿದೆ. ತಮ್ಮ ಪಾರ್ಟಿಯಿಂದ ಇತರರಿಗೆ ತೊಂದರೆಯಾಗದಂತೆ ಜವಾಬ್ದಾರಿಯುತವಾಗಿ ಹೊಸ ವರ್ಷಾಚರಣೆ ಮಾಡಬೇಕು. ಮಹಿಳೆಯರು ಮತ್ತು ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗಬಾರದು ಎಂಬುದು ಪೊಲೀಸರ ಮೊದಲ ಆದ್ಯತೆ ಎಂದು ಹೇಳಿದರು. ಹೊಸ ವರ್ಷ ಆಚರಣೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯಲ್ಲಿ ನಾವು ಕೆಲವೊಂದು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಅನ್ನು ನಾವು ಮಾಡ್ಕೊಂಡಿದ್ವಿ. ಆ ಸಂಬಂಧಪಟ್ಟಂಗೆ ಸುಮಾರು 200ಕ್ಕಿಂತ ಹೆಚ್ಚಿಗೆ ಪಿಕೆಟಿಂಗ್ ಪಾಯಿಂಟ್ಸ್ ಮತ್ತು 50ಕ್ಕಿಂತ ಹೆಚ್ಚಿಗೆ ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪಾಯಿಂಟ್ಸ್ ಅನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ನಮಗೆ ಗಡಿ ಪ್ರದೇಶದಲ್ಲಿ ಸಹ ನಾವು ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪೋಸ್ಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಹಾಸನಲ್ಲಿ ಹೈವೇಸ್ ಜಾಸ್ತಿ ಇರುವ ಕಾರಣದಿಂದ ಅಲ್ಲಿ ರ್ಯಾಶ್ ಡ್ರೈವಿಂಗ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಡ್ರ್ಯಾಗಿಂಗ್ ವೀಲಿಂಗ್ ಅಂತ ಅವಾಯ್ಡ್ ಮಾಡೋಕ್ಕೆ ಹೈವೇ ಪೆಟ್ರೋಲ್ ಕಾರ್ ಮತ್ತು ಬೈಕ್ನು ಸಹ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ವಿ. ಇದು ಸಂಬಂಧಪಟ್ಟಂಗೆ ನಮ್ದು ಆಫೀಸರ್ಸ್ ಮತ್ತು ಸಿಬ್ಬಂದಿ ಯಾರಿದ್ದಾರೆ ಅದು ಹೈವೇನು ಸಹ ನಾವು ಜಾಸ್ತಿ ಆದ್ಯತೆ ಕೊಟ್ಟು ಅವ್ರು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ವಿ. ಇದನ್ನು ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಸುಮಾರು 25 ಕಡೆ 100ಕ್ಕಿಂತ ಹೆಚ್ಚಿಗೆ ಜನ ಸೇರೋ ಸಾಧ್ಯತೆ ಇರೋದ್ರಿಂದ ಅಲ್ಲಿನೂ ಸಹ ಹೆಣ್ಮಕ್ಳು ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಸ್ಪೆಷಲ್ ಟೀಮ್ಸ್ ಸಹ ನಾವು ಮಾಡಿಕೊಂಡು ಅಲ್ಲಿನೂ ಸಹ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ. ಇದನ್ನು ಬಿಟ್ಟು ಏನು ರಿಸಾರ್ಟ್ಸ್ ಹೋಮ್ ಸ್ಟೇಸ್ ಏನಿದೆಯೋ ಅವ್ರನ್ನೂ ಸಹ ಕರೆದು ನಾವು ಸಂಬಂಧಪಟ್ಟವರಿಗೆ ನಾವು ಮೀಟಿಂಗ್ ಅನ್ನು ಮಾಡಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಯಾರಿಗೂ ಸಹ ನೋ ಸ್ಪೆಷಲ್ ಪರ್ಮಿಷನ್ಸ್ ಫಾರ್ ಎನಿ ಪಾರ್ಟೀಸ್ ಯಾರಿಗೂ ಕೊಡಲಾಗಿಲ್ಲ. ಮತ್ತೆ ಇದು ಸಂಬಂಧಪಟ್ಟಂಗೆ ಏನು ಹೋಟೆಲ್ಸ್ ಲಾಡ್ಜಸ್ ಮತ್ತು ರಿಸಾರ್ಟ್ಸ್ ಇದ್ದಾರೋ ಅದನ್ನು ಅವ್ರ ಆಚರಣೆ ಸಂಬಂಧಪಟ್ಟಂಗೆ ಅದೆಲ್ಲ ಒಳಗೆ ಮಾತ್ರ ಇರಬೇಕು, ಅದು ಹೊರಗೆ ಬರಂಗಿಲ್ಲ. ಮತ್ತೆ ನೋ ಸ್ಪೆಷಲ್ ಪರ್ಮಿಷನ್ ಹಸ್ ಬಿನ್ ಗಿವನ್ ವಿತ್ ರಿಗಾರ್ಡ್ ಟು ಎಕ್ಸ್ಟ್ರಾ ಟೈಮಿಂಗ್ಸ್. ಇದು ಸಂಬಂಧಪಟ್ಟಂಗೆ ನಮಗೆ ಏನು ಸಿಬ್ಬಂದಿ ಡಿಪ್ಲಾಯ್ಮೆಂಟ್ ಏನಿದೆ ಒಂದು 10 ಸ್ಪೆಷಲ್ ತುಕಡಿಯನ್ನು ನಾವು ಡಿಪ್ಲಾಯ್ ಮಾಡಿದ್ವಿ. ಇದನ್ನು ಬಿಟ್ಟು ಸುಮಾರು 300 ಜನ ಹೋಮ್ ಗಾರ್ಡ್ಸ್ ಸಹ ನಾವು ಸೆಪರೇಟ್ ಆಗಿ ಹೊಸ ವರ್ಷ ಆಚರಣೆ ಬಂದೋಬಸ್ತ್ಗೋಸ್ಕರ ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ವಿ. ಇದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ಮಾನಿಟರಿಂಗ್ ಏನು ರೆಗ್ಯುಲರ್ ಮಾಡ್ತೀವಿ ಅದನ್ನು ಸಹ ಮಾಡ್ತಾ ಇದ್ವಿ. ನಮ್ಮ ಜನಗೆ ನಾವು ಮಾಡಿರೋ ವಿನಂತಿ ಇಷ್ಟೇ, ನಾವೇನು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಆಚರಣೆ ಮಾಡಬೇಕು. ಏನು ಸಾರ್ವಜನಿಕರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಏನು ಹೊಸ ವರ್ಷ ಆಚರಣೆ ಮಾಡ್ತಾ ಇರೋ ಅದೆಲ್ಲ ಖುಷಿಯಿಂದ ಆಚರಣೆ ಮಾಡಿ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ, ಎಸ್ಪೆಷಲಿ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸೇಫ್ಟಿ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಅದನ್ನು ಪ್ರಮುಖವಾಗಿ ತಗೊಂಡು ದಯಮಾಡಿ ಆಚರಣೆ ಮಾಡಿ ಅಂತ ನಮ್ಮಲ್ಲಿ ವಿನಂತಿ ಆಗ್ತದೆ. ಅದೇ ಸಮಯದಲ್ಲಿ ಏನು ಹೈವೇದಲ್ಲಿ ಒಂದು ಖುಷಿಯಿಂದ ಯಾರು ಬೇಗ ಹೋಗೋದು ಮತ್ತು ಡ್ರಂಕನ್ ಡ್ರೈವಿಂಗ್ ಮಾಡೋದು ಸಹ ಅವಾಯ್ಡ್ ಮಾಡಿ. ಎಲ್ಲರಿಗೂ ಹೊಸ ವರ್ಷ ಸ್ಟಾರ್ಟ್ ಮಾಡುವಾಗ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ, ಯಾವುದೇ ತೊಂದರೆ ರೀತಿ ಬೇರೆಯವ್ರಿಗೆ ಕೊಡಬೇಡಿ. ಅದೇ ಸಮಯದಲ್ಲಿ ನಮಗೂ ಸಹ ಡೋಂಟ್ ಕ್ರಿಯೇಟ್ ಎನಿ ಟ್ರಬಲ್ ಫಾರ್ ಯೋರ್ ಸೆಲ್ಫ್, ಬಿ ಡ್ರಂಕನ್ ಡ್ರೈವಿಂಗ್ ಆರ್ ಸ್ಪೀಡ್ ಡ್ರೈವಿಂಗ್ ಅಂತ ನಾವು ನಿಮ್ಮನ್ನು ವಿನಂತಿ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷ ಶುಭಾಶಯ. ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ಕಿ ಸಾಗಣೆ ಲಾರಿ ವಶ ಪ್ರಕರಣದಲ್ಲಿ ಪತ್ರಕರ್ತರ ಹೆಸರಿನಲ್ಲಿ ಹಣ ವಸೂಲಿ ಮಾಡಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಯಿತು.
ಜಿಲ್ಲಾಧ್ಯಕ್ಷರಾದ ಜೆಆರ್ ಕೆಂಚೇಗೌಡ ಅವರ ನೇತೃತ್ವದಲ್ಲಿ ಎಸ್ಪಿ ಕಚೇರಿಗೆ ತೆರಳಿದ್ದ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾರ್ ಅವರಿಗೆ ಲಿಖಿತ ದೂರು ನೀಡಿದರು. ಅಕ್ರಮವಾಗಿ ಅಕ್ಕಿ ಸಾಗಣೆ ಮಾಡುತ್ತಿದ್ದ ಲಾರಿಯನ್ನು ಆಲೂರು ಪೊಲೀಸರು ವಶಕ್ಕೆ ಪಡೆದಿರುವುದು ಸರಿಯಷ್ಟೇ. ಆದರೆ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯವರಿಂದ ಪತ್ರಕರ್ತರ ಹೆಸರಿನಲ್ಲಿ ಹಣ ವಸೂಲಿ ಮಾಡಿದ್ದಾರೆಂಬ ವಿಚಾರ ನಮ್ಮ ಸಂಘದಲ್ಲಿ ಚರ್ಚೆಯಾಗುತ್ತಿದ್ದು, ಈ ಬೆಳವಣಿಗೆಯಿಂದಾಗಿ ಹಾಸನ ಜಿಲ್ಲೆಯ ಪತ್ರಕರ್ತರ ಕುರಿತು ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ವಿಚಾರದಲ್ಲಿ ಪತ್ರಕರ್ತರು ಮುಜುಗರಕ್ಕೆ ಒಳಗಾಗುವ ಪರಿಸ್ಥಿತಿ ಇರುವುದರಿಂದ ಪ್ರಕರಣದ ಸಂಬಂಧ ಸಮಗ್ರ ತನಿಖೆ ನಡೆಸಿ ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ಕಾರ್ಯದರ್ಶಿಗಳಾದ ಕೆಎಂ ಹರೀಶ್, ಖುಷ್ವಂತ್, ಖಜಾಂಜಿ ಪ್ರಕಾಶ್, ಟಿವಿ5 ಕಾರ್ಯಕಾರಿ ಸಮಿತಿ ಸದಸ್ಯರಾದ ನಟರಾಜ್, ಶರಣ್ ಬಾಳುಗೋಪಾಲ್, ಕೃಷ್ಣ ಇಬ್ಬೇಡು, ಶರತ್ ಹೆಚ್ಆರ್, ಮೋಹನ್ ಕೆಎಂ ಹಾಜರಿದ್ದರು. ಅಕ್ರಮ ಹಣ ವರ್ಗಾವಣೆ ಮತ್ತು ಬೆಟ್ಟಿಂಗ್ ದಂಧೆ ಆರೋಪದಡಿ ಜಾರಿ ನಿರ್ದೇಶನಾಲಯದಿಂದ ಬಂಧಿಸಲ್ಪಟ್ಟಿದ್ದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಕೊನೆಗೂ ಜಾಮೀನು ದೊರೆತಿದೆ. ಕಳೆದ 4 ತಿಂಗಳಿನಿಂದ ನ್ಯಾಯಾಂಗ ಬಂಧನದಲ್ಲಿದ್ದ ಶಾಸಕರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಇಂದು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಆಗಸ್ಟ್ 23ರಂದು ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರನ್ನು ಬಂಧಿಸಿದ್ರು. ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಆಪ್ಗಳ ಮೂಲಕ ಸುಮಾರು 2,000 ಕೋಟಿ ರೂಪಾಯಿಗೂ ಅಧಿಕ ಹಣದ ಅಕ್ರಮ ವರ್ಗಾವಣೆ ನಡೆದಿದೆ ಎಂಬ ಆರೋಪ ಇವರ ಮೇಲಿತ್ತು. ಬಂಧನದ ನಂತರ ಶಾಸಕರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಹಲವು ಬಾರಿ ಜಾಮೀನು ಅರ್ಜಿ ಸಲ್ಲಿಸಿದ್ದರೂ ತನಿಖೆ ಪ್ರಗತಿಯಲ್ಲಿದೆ ಎಂಬ ಇಡಿ ವಾದದಿಂದಾಗಿ ಅರ್ಜಿಗಳು ತಳ್ಳಿಹಾಕಲ್ಪಟ್ಟಿದ್ದವು. ಆದರೆ ಇತ್ತೀಚೆಗೆ ಇಡಿ ಅಧಿಕಾರಿಗಳು ವಿಶೇಷ ನ್ಯಾಯಾಲಯಕ್ಕೆ ಸುದೀರ್ಘವಾದ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದರು. ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಪ್ರಕರಣದ ಗಂಭೀರತೆ ಮತ್ತು ತನಿಖೆಯ ಹಂತವನ್ನು ಪರಿಗಣಿಸಿ ಜಾಮೀನು ಆದೇಶ ಹೊರಡಿಸಿದ್ದಾರೆ. ಶ್ರೀ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ನೋ ಪಾರ್ಕಿಂಗ್ ನಾಮಫಲಕ ಅಳವಡಿಸಲಾಗಿದ್ದರೂ ಸಹ ಕೆಲ ಸ್ಥಳೀಯರು ಹಾಗೂ ಪ್ರವಾಸಿಗರು ದೇಗುಲದ ಮುಂಭಾಗದಲ್ಲೇ ವಾಹನಗಳನ್ನು ನಿಲ್ಲಿಸುತ್ತಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಸ್ಥಳದಲ್ಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಯಿತು. ನಿಯಮ ಉಲ್ಲಂಘಿಸಿ ವಾಹನಗಳನ್ನು ನಿಲ್ಲಿಸಿದ ವಾಹನಗಳ ಟೈರ್ಗಳಿಗೆ ಇಂಟರ್ಲಾಕ್ ಹಾಕಿ ವಾಹನ ಚಾಲಕರಿಗೆ 500 ರೂಪಾಯಿ ದಂಡ ವಿಧಿಸಿ ರಶೀದಿ ವಿತರಿಸಲಾಯಿತು. ಈ ಬಗ್ಗೆ ಮಾತನಾಡಿದ ವೃತ್ತ ನಿರೀಕ್ಷಕ ರೇವಣ್ಣ, ಶ್ರೀ ಚನ್ನಕೇಶವ ದೇಗುಲದ ಮುಂಭಾಗ ಅಕ್ರಮವಾಗಿ ವಾಹನ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಕೆಲ ವಾಹನ ಚಾಲಕರು ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿ ಸ್ಥಳೀಯರು ಹಾಗೂ ಭಕ್ತರು ಓಡಾಡಲು ಸಮಸ್ಯೆ ಸೃಷ್ಟಿಸುತ್ತಿದ್ದರು. ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ದೇಗುಲ ವೀಕ್ಷಣೆಗೆ ಬರುವ ವಾಹನಗಳನ್ನು ದೇಗುಲದ ಹಿಂಭಾಗದಲ್ಲಿ ನಿಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು. ಆದರೆ ಆ ಸೂಚನೆಗಳಿಗೆ ಕಿಮ್ಮತ್ತು ನೀಡದೆ ಮತ್ತೆ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಮುಂದೆ ಸ್ಥಳೀಯರಾಗಲಿ ಅಥವಾ ಪ್ರವಾಸಿಗರಾಗಲಿ ಯಾರೇ ಆಗಿದ್ದರೂ ದೇಗುಲದ ಮುಂಭಾಗದಲ್ಲಿ ವಾಹನ ನಿಲ್ಲಿಸಿದರೆ ಅವರ ವಾಹನಗಳ ಚಕ್ರಗಳಿಗೆ ಇಂಟರ್ಲಾಕ್ ಹಾಕಿ ಬೀಗ ಹಾಕಲಾಗುವುದು. ನಿಯಮ ಉಲ್ಲಂಘನೆ ಮುಂದುವರೆದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಕಾನೂನು ಎಲ್ಲರಿಗೂ ಒಂದೇ ಎಂದು ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದರು. ಯಾತ್ರಾರ್ಥಿಗಳು ಕೂಡ ನಮಸ್ಕಾರ ಮಾಡ್ತಾ ಇದ್ದೇವೆ. ಈ ದಿನ ನಮ್ಮ ಬೇಲೂರು ದೇವಸ್ಥಾನದ ಮುಂಭಾಗದಲ್ಲಿ ಯಾರು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿದ್ರೂ ಕೂಡ ಪಾರ್ಕಿಂಗ್ ಮಾಡಿ ವಾಹನಗಳನ್ನು ಬಿಟ್ಟು ಹೋಗ್ತಾರೋ ಅಂತಹ ವಾಹನಗಳಿಗೆ ವೀಲ್ ಲಾಕ್ ಹಾಕೋದ್ರ ಮುಖಾಂತರ ಮತ್ತು ಅದಕ್ಕೆ ಮಾನ್ಯ DC ಅವರ ಆದೇಶದ ಮೇಲೆಗೆ ಫೈನ್ ಕೂಡ ಇಂಪೋಸ್ ಮಾಡ್ತಾ ಇದ್ದೀವಿ. ಯಾರೂ ಕೂಡ ಆ ವಾಹನಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಬಾರ್ದು. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಪಾರ್ಕಿಂಗ್ ವ್ಯವಸ್ಥೆಗೆ ಹೋಗಿ ಹಾಕಬೇಕಾಗುತ್ತೆ ವಾಹನಗಳನ್ನು. ಮತ್ತು ಬಂದಂಥವರು ಹೊರಗಡೆಯಿಂದ ಬಂದಂಥವ್ರನ್ನ ಹತ್ತಿಸ್ಕೊಳ್ಳೋಕ್ಕೋಸ್ಕರ ನಿಂತ್ಕೊಳ್ತೀವಿ, ಗಂಟೆಗಳ ನಿಂತ್ಕೊಳ್ಳೋಂಥ ವ್ಯವಸ್ಥೆ ಇರೋದಿಲ್ಲ. ಅವ್ರು ಬಂದರೆ ವೆಹಿಕಲ್ ಬಂದ ತಕ್ಷಣ ವಾಪಸ್ ಅವರು ಒಂದು 2 ರಿಂದ 3 ನಿಮಿಷಗಳಲ್ಲಿ ಜಾಗ ಖಾಲಿ ಮಾಡಿ ಹೋಗುವಂಥದ್ದು, ಬೇರೆ ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಲೂ ಕೂಡ ನಾವು ಈ ಮೂಲಕ ಹೇಳ್ತಾ, ಯಾವುದೇ ನಾನು ಇದೇ ಊರಿನವನು, ನಮಗೆ ಅವಕಾಶ ಕೊಡಿ, ಏನೂ ಕೇಳಬಾರ್ದು, ಎಲ್ಲರಿಗೂ ಕಾನೂನು ಪ್ರಕಾರ ಒಂದೇ ಇದೆ. ಎಲ್ಲ ವಾಹನಗಳು ಕೂಡ ಹಿಂದ್ಗಡೆ ಪಾರ್ಕಿಂಗ್ ಪ್ಲೇಸ್ ಇದೆ, ಪಾರ್ಕಿಂಗ್ ಪ್ಲೇಸ್ಗೆ ಹಾಕಬೇಕು ಅಂತ ಹೇಳಿ, ಮತ್ತು ಅಕಸ್ಮಾತ್ ಇಲ್ಲಿ ಹಾಕಿದರೆ
ಯಾವುದೇ ರೀತಿಯಾದಂತಹ ವಿನಾಯಿತಿ ಇಲ್ಲದೇ ದಂಡ ವಿಧಿಸಲಾಗುತ್ತೆ. 500 ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ DC ಅವರು ಆದೇಶ ಮಾಡಿದ್ದೀವಿ. ಅದೇ ಪ್ರಕಾರ ಮಾಡಿ. ನಂತರ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಚನ್ನಕೇಶವ ದೇಗುಲ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿದ್ದು ಇಲ್ಲಿ ಶಿಸ್ತು ಮತ್ತು ಸಂಚಾರ ವ್ಯವಸ್ಥೆ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ದೇಗುಲದ ಮುಂಭಾಗ ವಾಹನ ರಹಿತ ವಲಯವಾಗಿದ್ದು ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕು. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸಂಯುಕ್ತವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಸುಗಮ ಸಂಚಾರ ಮತ್ತು ಭಕ್ತರಿಗೆ ಅನುಕೂಲವಾಗುತ್ತದೆ. ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಬೇಲೂರಿನ ನಿವಾಸಿಗಳಿಗೆ ಹಾಗೂ ಭಕ್ತಾದಿಗಳಿಗೆ ನಮಸ್ಕಾರ. ಮಾನ್ಯ ಜಿಲ್ಲಾಧಿಕಾರಿಗಳು ಬೇಲೂರು ಟೆಂಪಲ್ ಮುಂದೆ ಗಾಡಿಗಳ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ, ಅವ್ಯವಸ್ಥೆ ಬಗ್ಗೆ ನಮಗೆ ಎಚ್ಚರಿಕೆ ನೀಡಿ ಸೂಚನೆಗಳು ನೀಡಿ ಹೋಗಿದ್ದರು. ಅದೇ ರೀತಿ ಈಗ ಪಾರ್ಕಿಂಗ್ ಸ್ಥಳದಲ್ಲೇ ಮಾಡಬೇಕಂತ ನಾವು ಹೇಳ್ತೀವಿ. ಆದರೂ ಕೆಲವೊಂದು ಜನರು ರೂಲ್ಸ್ಗಳನ್ನ ಸರಿಯಾಗಿ ಪಾಲನೆ ಮಾಡಿದಾಗ ನಮ್ಮ CP ಅವರು ರೇವಣ್ಣ ಅವರು ಲಾಕಿಂಗ್ ಸಿಸ್ಟಮ್ ತರಿಸಿ ಯಾರು ಮಾಡ್ತಾರೆ ಅವ್ರಿಗೆ ಪೆನಾಲ್ಟಿ ಅನುಕೂಲ ಆಗ್ತದೆ ಅಂತ ಹೇಳಿ, ಅದೇ ರೀತಿ ನಾವು ಇವತ್ತು ವೀಕೆಂಡು ಗದ್ದಲ ಜಾಸ್ತಿ ಇರ್ತದೆ ಅಂತ ಒಂದೆರಡು ರೌಂಡ್ ನೋಡಿ ಯಾವ್ಯಾವ ವೆಹಿಕಲ್ಗಳು ಇಲ್ಲಿ ನಿಂತಿದ್ವಲ್ಲ ಅವುಗಳಿಗೆ ಪೇ ಆ್ಯಂಡ್ ಫೈನ್ ಮಾಡ್ತಾ ಇದ್ದೀವಿ. ಈಗ ಕೆಲವೊಂದು ವೆಹಿಕಲ್ ನಿಂತಿದ್ದು ಯಾರನ್ನೂ ಬಿಡದೆ ಫೈನ್ ಹಾಕಿದ್ದೀವಿ. ಈ ರೀತಿ ಇನ್ನು ಮುಂದೆ ಯಾರಾದರೂ ನೋ ಪಾರ್ಕಿಂಗ್ ಸ್ಥಾನದಲ್ಲಿ ನಿಂತರೆ ಯಾವುದೇ ಮುಲಾಜಿಲ್ಲದೆ ಅವ್ರಿಗೆ ಪೆನಾಲ್ಟಿ ಹಾಕಲಾಗೋದು. ಆಮೇಲೆ ವೆಹಿಕಲ್ನು ಸಂಯುಕ್ತವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಸುಗಮ ಸಂಚಾರ ಮತ್ತು ಭಕ್ತರಿಗೆ ಅನುಕೂಲವಾಗುತ್ತದೆ. ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ವೇಳೆ ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪೊಲೀಸ್ ಹಾಗೂ ದೇಗುಲ ಸಿಬ್ಬಂದಿಗಳು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕಿನ ರಾಮೇನಹಳ್ಳಿಯ ನೂತನ ಬಸ್ಸು ತಂಗುದಾಣ ಓಡನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಲಾದ ನೂತನ ಹಾಗೂ ಮಾದರಿ ಬಸ್ ತಂಗುದಾಣದ ಕಟ್ಟಡವನ್ನು ಮಾಜಿ ಸಚಿವ ಎ ಮಂಜು ಉದ್ಘಾಟಿಸಿದರು. ಬಸ್ ತಂಗುದಾಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮದ ಜನರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಈ ತಂಗುದಾಣವನ್ನು 15ನೇ ಹಣಕಾಸು ಯೋಜನೆಯ ಅನುದಾನ ಹಾಗೂ ಶಾಸಕರ ನಿಧಿಯ ಅಡಿಯಲ್ಲಿ ಅತ್ಯಂತ ಗುಣಮಟ್ಟದೊಂದಿಗೆ ನಿರ್ಮಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಸಾರ್ವಜನಿಕರು ಇದನ್ನು ತಮ್ಮ ಸ್ವಂತ ಆಸ್ತಿಯಂತೆ ಕಾಪಾಡಿಕೊಳ್ಳಬೇಕು. ತಂಗುದಾಣದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಯಾವುದೇ ಅಹಿತಕರ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂದು ಹೇಳಿದರು. ಇದೊಂದು ಮರೆಯಲಾದಂಥ ದಿನ ಇವತ್ತು. ಬಹುಶಃ ಈ ರೀತಿ ಈ ಬಸ್ಸು ನಿಲ್ದಾಣ ವಿಶೇಷವಾಗಿ ಕಟ್ಟಿದ್ದಾರೆ ಅಂದರೆ ಅವರ ಇಂಟ್ರೆಸ್ಟು, ಆಸಕ್ತಿ ಏನಿದೆ ಅಂತಕ್ಕಂಥದ್ದು ಇದರಲ್ಲಿ ತೋರ್ತದೆ. ಬಹುಶಃ ಈಗ ಇದಾದ್ಮೇಲೆ ನಮ್ಮ ತಲೆನೋವು ಜಾಸ್ತಿ ಆಗಿದೆ. ನೆಕ್ಸ್ಟ್ ಎಲ್ಲ ಕಡೆಯಲ್ಲೂ ನಮ್ಮೂರಲ್ಲಿ ಹಿಂಗೆ ಮಾಡಬೇಕು, ಮಾಡೋಣ ಅನ್ನೋದು ಆಸಕ್ತಿ ಬರ್ತದೆ. ಪಂಚಾಯತಿಯವರು ಮನಸ್ಸು ಮಾಡಿ MLA ಅವ್ರ ಜೊತೆ ಗೂಡಿದ್ರೆ ಎಲ್ಲೆಲ್ಲಿ ಬಸ್ ನಿಲ್ದಾಣ ಈ ಥರ ಆಗಬೇಕು ಅಂತ ಮಾಡೋದಕ್ಕೆ ದೊಡ್ಡ ವಿಶೇಷ ಏನಿಲ್ಲ, ಮಾಡ್ಬೋದು. ಆ ಊರಿನವ್ರು ಇಂಟ್ರೆಸ್ಟ್ ತಗೋಬೇಕು. ಈ ಇಂಟ್ರೆಸ್ಟ್ ತಗೊಂಡಿದ್ದಕ್ಕೆ ನಾನು ಅಧ್ಯಕ್ಷರಿಗೆ ಹೆಸರಿಗೆ ಅಧ್ಯಕ್ಷರು, ಅದೇ ಕುಮಾರ್ ಅವರೇ ಭಾರಿ ಅತಿ ಮುತುವರ್ಜಿ ಮಾಡಿದ್ದಕ್ಕೆ ಅದ್ಭುತವಾದಂಥ ಒಂದು ಎಲ್ಲೂ ಸಿಟಿನಲ್ಲಿ ಇರತಕ್ಕಂಥ ಬಸ್ ನಿಲ್ದಾಣ ಮಾಡಿದ್ವಿ. ಭಗವಂತ ನಿಮ್ಮ ಪಂಚಾಯತಿಗೆ, ನಿಮಗೆ ಎಲ್ಲ ಸದಸ್ಯಗಳಿಗೆ, ಯಾಕಂದ್ರೆ 15 ಫೈನಾನ್ಸ್ ಕೊಡ್ಬೇಕಾದ್ರೆ ಎಲ್ಲರೂ ಒಪ್ಕೋಬೇಕಾರೆ ಗ್ರಾಮ ಪಂಚಾಯತಿ ಸದಸ್ಯಗಳೆಲ್ಲ ಇದೇ ತರ ನಿಮ್ಮ ಪಂಚಾಯತಿ ನಿಮ್ಮ ಊರಲ್ಲಿ ಅಂದ್ರೆ ಊರೂರಲ್ಲೇ ಮಾಡಕ್ ಹೋಗ್ಬಾರ್ದು, ಬಸ್ಸಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಮಾಡ್ತಕ್ಕಂಥದ್ದು ಆಗ್ಬೇಕು. ಅದನ್ನ ಮಾಡಿ ಅಂತ ಹೇಳಿ, ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡಿದ್ರೆ ಶೀಟ್ ಹಾಕ್ಬಿಟ್ಟು ಮಾಡ್ಕೊಂಡು ಹೋಗ್ಬಿಡೋದು. ಈ ರೀತಿ ಆದಂತ ಬಸ್ ಸ್ಟ್ಯಾಂಡ್ ಅದ ಮುಂದಿನ ಪೀಳಿಗೆಗೂ ಕೂಡ ಒಂದು ಹೆಸರಾಗ್ತದೆ. ಬಟ್ ಈಗ ನಮ್ಗೇನಾಗಿದೆ ಅಂದ್ರೆ ಇವ್ರು ಮಾಡಿರೋದು ನಮ್ಗೆ ನಾಚಿಕೆ. ಈಗ ನೀವು ಇನ್ನೆಲ್ಲಿ ಮಾಡಿಸ್ತೀರ ನೋಡಿ ಅಂತ ಹೇಳ್ತಾರೆ. ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ. ಈ ಸಂದರ್ಭದಲ್ಲಿ ಶ್ರುತಿ ಕುಮಾರ್, ಚಂದ್ರಶೇಖರ್, ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ಇಂಜಿನಿಯರ್ಗಳು ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು. ಈಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ,
ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಕರ್ನಾಟಕ ರಾಜ್ಯದ ನಗರ ಸ್ಥಳೀಯ ಪ್ರದೇಶದ ಸಾರ್ವಜನಿಕರಿಗೆ ತಮ್ಮ ಆಸ್ತಿಗಳ ಖಾತಾ ಪಡೆಯಲು ಸುವರ್ಣಾವಕಾಶ. ಆಸ್ತಿ ತಂತ್ರಾಂಶದ ಮುಖಾಂತರ ಈಗಾಗಲೇ ಆನ್ಲೈನ್ನಲ್ಲಿ ಖಾತಾ ಸೇವೆ ನೀಡಲಾಗುತ್ತಿದೆ. ರಾಜ್ಯದ 31 ಜಿಲ್ಲೆಯ 320 ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ 45 ಲಕ್ಷಗಳಿಗೂ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನು ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದೆ. ಆಸ್ತಿ ಮಾಲೀಕರು www.easti.karnataka.gov.in ನ ಲಿಂಕ್ ನ ಮೂಲಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತಾವೇ ಸ್ವತಃ ತಮ್ಮ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು. ಆಸ್ತಿ ಮಾಲೀಕರು ಅಗತ್ಯವಿದ್ದಲ್ಲಿ ದಾಖಲೆ ನೀಡಿ ತಕರಾರು ಅಥವಾ ತಿದ್ದುಪಡಿ ಇದ್ದಲ್ಲಿ ಆನ್ಲೈನ್ನಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಲಾದ ಎಲ್ಲಾ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ. ಆಸ್ತಿ ಮಾಲೀಕರು ಕಚೇರಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಧಾರ್, KYC, ಕಾವೇರಿ ಮತ್ತು ಎಸ್ಕಾಂ ತಂತ್ರಾಂಶಗಳೊಂದಿಗೆ ಆಸ್ತಿ ತಂತ್ರಾಂಶವನ್ನು ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗಿದ್ದು ಆಸ್ತಿ ದಾಖಲೆಗಳ ಅಧಿಕೃತ ಮಾಹಿತಿಯೊಂದಿಗೆ ತಾಳೆ ಮಾಡಿ ನೈಜತೆ ದೃಢೀಕರಿಸಿ ಖಾತಾ ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಸುರಕ್ಷಿತಗೊಳಿಸುವುದು, ನಾಗರಿಕರಿಗೆ ತಮ್ಮ ಆಸ್ತಿ ದಾಖಲೆಗಳ ಭದ್ರತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚಿನ ಆಸ್ತಿಗಳನ್ನು ಸರ್ಕಾರಿ ದಾಖಲೆಗಳ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಖಾತಾ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸುಲಭವಾಗಿ ಖಾತಾ ನೀಡುವುದು ಅಭಿಯಾನದ ಉದ್ದೇಶವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.easti.karnataka.gov.in ಅಥವಾ ಸಹಾಯವಾಣಿ 7259585959 ಅಂದರೆ 7259585959. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ.
ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರದಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶೈಲಜಾ ಕೆಜಿ ಅವರು ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳು ಮತ್ತು ಪ್ರಸಕ್ತ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆಯ ಕುರಿತು ಪ್ರಮುಖ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಸರ್ಕಾರಿ ನರ್ಸಿಂಗ್ ಕಾಲೇಜ್ ಹೊಳೆನರಸೀಪುರ ಸ್ಟಾರ್ಟ್ ಆಗಿ 2006ರಲ್ಲಿ ಶುರುವಾಯಿತು. ರೇವಣ್ಣ ಸರ್ ಮತ್ತು ಕುಮಾರಸ್ವಾಮಿ ಸರ್ ಅವರ ಕೃಪೆಯಿಂದ ಇಲ್ಲಿ ತಾಲೂಕು ಲೆವೆಲಲ್ಲಿ ಸರ್ಕಾರಿ ಕಾಲೇಜು ಶುರುವಾಗಿದ್ದು ನಮಗೆ ತುಂಬ ಖುಷಿ ತಂದಿದೆ. ಇದರಿಂದ ತುಂಬ ಮಕ್ಕಳು ಉಪಯೋಗ ಪಡ್ಕೊಂಡಿದ್ದಾರೆ, ಇನ್ನೂ ಪಡ್ಕೊಳ್ತಾನೂ ಇದ್ದಾರೆ. ನಮ್ಮಲ್ಲಿ 3 ಕೋರ್ಸ್ ಇದೆ: BSc ನರ್ಸಿಂಗ್, PVBSc ನರ್ಸಿಂಗ್ ಮತ್ತು MSc ನರ್ಸಿಂಗ್ ಅಂತ. BSc ನರ್ಸಿಂಗ್ ಕೋರ್ಸ್ಗೆ ನಾವು 60 ಸೀಟುಗಳನ್ನು ತಗೊಳ್ತೀವಿ. 60 ಸೀಟು ಪ್ರತಿ ವರ್ಷ ನಮಗೆ ಫುಲ್ ಆಗ್ತದೆ. ಮತ್ತು PVBSc MSc ನರ್ಸಿಂಗ್ ಅಂತ PG ಕೋರ್ಸಸ್ ಕೂಡ ಇದೆ. ಈ PVBSc MSc ನರ್ಸಿಂಗ್ ಕೋರ್ಸ್ಗಳಲ್ಲೂ ಸಹ ಅಡ್ಮಿಷನ್ಸ್ ಆಗ್ತದೆ. ಪ್ರತಿ ವರ್ಷ ನಮಗೆ ಅಡ್ಮಿಷನ್ಸು ಕೂಡ ಚೆನ್ನಾಗೇ ಇದೆ. ನಮ್ಮಲ್ಲಿ ಸುಸಜ್ಜಿತವಾದ ಕಟ್ಟಡ ಇದೆ ಮತ್ತು ಒಳ್ಳೆ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಮಕ್ಕಳಿಗೆ. ನಾವು ವಿದ್ಯಾರ್ಥಿಗಳನ್ನು ಹಾಸನ ಹಿಮ್ಸ್ ಆಸ್ಪತ್ರೆಗೆ ಮತ್ತು ಜಯದೇವ ಹಾಸ್ಪಿಟ್ಲು, ನಿಮ್ಹಾನ್ಸು ಮತ್ತು ಡಿಮ್ಯಾನ್ಸ್ ಧಾರವಾಡಕ್ಕೆಲ್ಲ ಕಳಿಸ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮಲ್ಲಿ ನುರಿತ ಮತ್ತು ಅನುಭವಿ ಶಿಕ್ಷಕರು ಕೂಡ ಇದ್ದಾರೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಬೋಧನೆ ಮಾಡ್ತಾರೆ.
ಮತ್ತು ನಮ್ಮಲ್ಲಿ ಹಾಸ್ಟೆಲ್ ಕೂಡ ಇದೆ. ಬಾಲಕಿಯರಿಗೆ ಸಪ್ರೇಟ್ ಹಾಸ್ಟೆಲ್ಲು ಮತ್ತು ಬಾಲಕರಿಗೂ ಸಪ್ರೇಟ್ ಹಾಸ್ಟೆಲ್ ಇದೆ. ಒಳ್ಳೆ ಹಾಸ್ಟೆಲ್ಲು, ತುಂಬ ಕಡಿಮೆ ಖರ್ಚಿನಲ್ಲಿ ನೀವು BSc ನರ್ಸಿಂಗ್ ಮುಗಿಸ್ಕೋಬೋದು ಇಲ್ಲಿ ಜಾಯಿನ್ ಆದರೆ. ಈಗ ನಾವು ಮಾತಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ 2025-26ನೇ ಸಾಲಿನಲ್ಲಿ ನಮಗೆ KEAಯಿಂದ ಭರ್ತಿಯಾಗದೆ ಉಳಿದಿರ್ತಕ್ಕಂಥ ಸೀಟುಗಳನ್ನು, ಅಂದರೆ ಖಾಲಿ ಸೀಟುಗಳು PBBSc ಮತ್ತು MScಗೆ ಮತ್ತು ವಾಕಿನ್ ಮೂಲಕ ಭರ್ತಿ ಮಾಡ್ಕೊಳ್ಳಿ ಅಂತ ನಮಗೆ ಸರ್ಕಾರದಿಂದ ಆದೇಶ ಬಂದಿರ್ತದೆ. PBBSc ನರ್ಸಿಂಗಲ್ಲಿ ನಮಗೆ 19 ಸೀಟು ಖಾಲಿ ಇದ್ದಾವೆ ಮತ್ತು MSc ನರ್ಸಿಂಗಲ್ಲಿ 11 ಸೀಟ್ ಖಾಲಿ ಇದೆ. ಅದರಲ್ಲಿ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗಲ್ಲಿ 4 ಸೀಟ್ ಖಾಲಿ ಇದೆ ಮತ್ತು OBGಯಲ್ಲಿ 3 ಸೀಟ್ ಖಾಲಿ ಇದೆ ಮತ್ತು ಕಮ್ಯುನಿಟಿ ಹೆಲ್ತ್ ನರ್ಸಿಂಗಲ್ಲಿ 4 ಸೀಟು ಖಾಲಿ ಇದೆ. ಸೊ ಈಗ ನಮಗೆ 31ನೇ ತಾರೀಕು ಡಿಸೆಂಬರ್ವರೆಗೂ ಅಡ್ಮಿಷನ್ಸ್ ಮಾಡಿಕೊಳ್ಳಿಕ್ಕೆ ವಾಕಿನ್ ಇಂಟರ್ವ್ಯೂ ಮೂಲಕ ಅವಕಾಶ ಇದೆ. ಸಾವಿರಾರು ಜನಸಂದಣಿಯ ವಾರದ ಸಂತೆಯ ಸಮೀಪವೇ ಖದೀಮರ ಗುಂಪೊಂದು ಸಂಚು ನಡೆಸಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ 10 ವಾಹನಗಳ ಡೋರಿನ ಗ್ಲಾಸ್ಗಳನ್ನು ಧ್ವಂಸ ಮಾಡಿ ಒಳಗಿದ್ದ ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ಅರೇಹಳ್ಳಿ ಪಟ್ಟಣದಲ್ಲಿ ಪ್ರತಿ ಸೋಮವಾರದಂದು ನಡೆಯುವ ವಾರದ ಸಂತೆಗಾಗಿ ತಾಲೂಕಿನ ವ್ಯಾಪಾರಸ್ಥರು ಅಲ್ಲದೆ ವಿವಿಧ ತಾಲೂಕಿನ ವ್ಯಾಪಾರಸ್ಥರು ಸಹ 10 ವರ್ಷಗಳಿಂದ ಯಾವುದೇ ತಂಟೆ ತಾಪತ್ರಗಳಿಲ್ಲದೆ ವ್ಯಾಪಾರ ವಹಿವಾಟನ್ನು ನಡೆಸುತ್ತಿದ್ದರು. ಆದರೆ ಇದೀಗ ನಡೆದಿರುವ ಘಟನೆ ವಿವಿಧೆಡೆಯಿಂದ ಬರುವ ವ್ಯಾಪಾರಸ್ಥರನ್ನೇ ನಿದ್ದೆಗೆಡಿಸುವಂತೆ ಮಾಡುವಂತಿದೆ. ಸಂತೆಯಲ್ಲಿ ವ್ಯಾಪಾರ ಮಾಡಲು ಬಂದಿದ್ದ ಬೇರೆ ಊರಿನ ವ್ಯಾಪಾರಸ್ಥರು ಪ್ರತಿ ವಾರದಂತೆ ತಮ್ಮ ಟಾಟಾ ಏಸ್, ಮಹೇಂದ್ರ ಪಿಕಪ್, ಟಾಟಾ 407 ಸೇರಿದಂತೆ ಇನ್ನಿತರ ಸುಮಾರು 15 ಗೂಡ್ಸ್ ವಾಹನಗಳನ್ನು ಸಂತೆ ಸಮೀಪ ಖಾಲಿ ಜಾಗದಲ್ಲಿ ಎಂದಿನಂತೆ ಪಾರ್ಕಿಂಗ್ ಮಾಡಿ ವ್ಯಾಪಾರ ವಹಿವಾಟನ್ನು ನಡೆಸುತ್ತಿದ್ದರು. ಸುಮಾರು 3ರ ಸಮಯದಲ್ಲಿ ವಾಹನದ ಸಮೀಪ ಬಂದು ನೋಡಿದಾಗ ನಿಲ್ಲಿಸಿದ್ದ 10 ವಾಹನಗಳ ಡೋರಿನ ಗ್ಲಾಸ್ ಧ್ವಂಸ ಮಾಡಿ ಡ್ಯಾಶ್ ಬೋರ್ಡ್ನ ಒಳಗಿದ್ದ ನಗದು ಹಣ, ಬ್ಯಾಟರಿ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ದೋಚಿರುವುದು ಕಂಡುಬಂದಿದೆ. ಸುಮಾರು 20 ವರ್ಷಗಳಿಂದ ಪ್ರತಿ ವಾರ ವ್ಯಾಪಾರ ಮಾಡುತ್ತಾ ಇದ್ದು ಇಲ್ಲಿಯ ತನಕ ಇಂತಹ ಯಾವುದೇ ರೀತಿಯ ಅನಾಹುತಗಳು ನಡೆದಿಲ್ಲ. ಆದರೆ ಯಾರೋ ಕಿಡಿಗೇಡಿಗಳು ಇಂತಹ ಕೃತ್ಯ ಎಸಗಿದ್ದಾರೆ. ಹೀಗಾದರೆ ನಮಗೇನು ಸುರಕ್ಷತೆ? ನಮಗಾದ ನಷ್ಟವನ್ನು ತುಂಬಿಕೊಡೋರು ಯಾರು ಎಂದು ವಾಹನದ ಮಾಲೀಕರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯಾಟ್ರಿ ಅವರೆಲ್ಲ ಹೇಳಿದ್ರೆ ಡ್ಯಾಶ್ ಎಲ್ಲ ತೆಗ್ದು ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ದು ಬಿಸಾಕಿದ್ದಾರೆ ಕೆಳಗಡೆ. ಬ್ಯಾಟ್ರಿ ಎಳೆಯಕ್ಕೆ ಹೋಗಿದ್ದಾರೆ, ಬಂದಿಲ್ಲ. ಗ್ಲಾಸ್ ಎಲ್ಲ ಪುಡಿ ಮಾಡಾಕಿ ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ದು ಬಿಸಾಕಿದ್ರು ಕೆಳಗಡೆ ಎಲ್ಲ ಇಲ್ಲಿ. ನನ್ನ ಗಾಡಿದು ಸಹ ಗಾಡಿ ಲಾಕ್ ಮಾಡಿದ್ದೆ. ಗಾಡಿ ಲಾಕ್ ಓಪನ್ ಮಾಡಿಬಿಟ್ಟು ಡ್ಯಾಶ್ ಬೋರ್ಡ್ನ ಇಲ್ಲಿಂದ ಕುಯ್ದಿದ್ದಾರೆ. ಡ್ಯಾಶ್ ಬೋರ್ಡಲ್ಲಿ ಏನಿದೆ ಅಂತ ನೋಡಿ ಅಮೌಂಟ್ ಎಲ್ಲ ನೋಡ್ಕೊಂಡು ಮತ್ತೆ ಗಾಡೀಲಿ ಇದ್ದಿದ್ದು 2 ಜರ್ಕಿಗಳನ್ನ ಮತ್ತೆ ಟೊಪ್ಪಿ ಎಲ್ಲ ತಗೊಂಡೋಗಿದ್ದಾರೆ. ಗಾಡಿ ನಿಲ್ಸೋಗಿದ್ವಿ, ವ್ಯಾಪಾರ ಮಾಡ್ತಾ ಇದ್ವಿ. ಗಾಡಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಡ್ಯಾಶ್ ಬೋರ್ಡ್ ಓಪನ್ ಮಾಡಿಬಿಟ್ಟು ಎಲ್ಲ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ದು ಎಳೆದು ಮುರಿದಾಕಿ ಎಲ್ಲ ಹಾಳು ಮಾಡಿ ಹೋಗಿದ್ದಾರೆ. ಫುಲ್ ಗ್ಲಾಸ್ ಎಲ್ಲ ಪುಡಿ ಮಾಡಕ್ಕೆ ಹೋಗಿದ್ದಾರೆ. ಹಲೋ, ಎಲ್ಲಿ ಅಣ್ಣ? ಅಣ್ಣ ಇಲ್ಲಿ ಒಂಚೂರು ಗಾಡಿ ಗ್ಲಾಸ್ ನಾನು ಬಂದಿದ್ದೆ ಅಣ್ಣ ನಿನ್ನೆನು ಇಲ್ಲಿ ಸಂತೆ. ನಾನು ಬಂದಿದ್ದೆ ನಿನ್ನೆ, ಕೇಳಿ. ಹಾಂ, ಸಂತೆ ಒಳಗಡೆ ಎಲ್ಲ ಗಾಡಿ ನೋಡ್ಬೇಕು. ಇದು ಗಾಡಿದೆಲ್ಲ ಇದೆ ಸರ್, ಒಂದು ಕಂಪ್ಲೇಂಟ್ ಅದು ವೀಡಿಯೋದಲ್ಲಿ ಲಾಕ್ ಆಗಿದೆ. ಹಾಂ, ಬೆಳಗ್ಗೆನೆ ಬಂದು ಬಾಬಣ್ಣ ಬರ್ತೇನೆ. ಒಂಚೂರು ಗಾಡಿಗಳು ಗ್ಲಾಸ್ ಹಾಕಿದ್ರು. ಇಲ್ಲಿ ಗಾಡಿ ಸಂತೆ ನಿಂತಿದ್ವಲ್ಲ, ಗಾಡಿ ಬಂದೆ, ಒಂದೇ ನಿಮಿಷ. ಅಲ್ಲೊಂದು ಗಾಡಿ ತೆಗ್ದಾಗ 30,000 ದುಡ್ಡು ಸಿಕ್ಕಿತ್ತು. ಎಲ್ಲ ಗಾಡಿದು ಬರುತ್ತೆ, ಎಲ್ಲ ಗಾಡಿದು ಡ್ಯಾಶ್ ಬೋರ್ಡ್. ಸರ್, ಇದೊಂದು ಗಾಡಿ ನಮ್ಮ ಸಾಹುಕಾರರು ಇಲ್ಲ, ನಮ್ಮ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ. ಇದು ನಿಲ್ಸಿದ ಜಾಗದಲ್ಲಿ ಗಾಡಿ ಎಲ್ಲ ಹೊಡೆದು ಡ್ಯಾಶ್ ಬೋರ್ಡ್ ಎಲ್ಲ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಮೇಲ್ಗಡೆ ಟಾರ್ಪಲ್ಲು ಎಲ್ಲ ತಿಕ್ಕೊಂಡು ಹೋಗಿದ್ದಾರೆ. ಡ್ಯಾಶ್ ಬೋರ್ಡ್ ಎಲ್ಲ ಕಟ್ ಮಾಡಿದ್ದಾರೆ.
ಬರ್ರಿ ಶಿವಣ್ಣ, ಇವರು ಪ್ರಶ್ನೆ ಬಂದಿದ್ದಾರೆ. ಇನ್ನು ಅಲ್ಲಿದ್ದು ಅವ್ರಿಗೆ ಮಾಡಿಸ್ತಾರ ಬೇಡಲ್ಲ, ಇಷ್ಟೇ ಸಾಕಲ್ಲ. ಓಕೆ, 13 ಗಾಡಿ ಇದಣ್ಣ. ಇಲ್ಲೆರಡು ಗಾಡಿ ಇತ್ತು, ಇಲ್ಲೊಂದು ಗಾಡಿ ಇತ್ತು, ಅದು ಹೋಯ್ತು. ಅನೇಕ ಏಳು ಬೀಳುಗಳನ್ನು ಎದುರಿಸಿದ್ರು ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಇಂದು ಲಾಭದತ್ತ ಸಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಎಸ್ಎಚ್ ಗ್ರಾನೈಟ್ ರಾಜಶೇಖರ್ ತಿಳಿಸಿದರು. ಸಂಘದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನೂತನ ವರ್ಷ 2026ರ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸಂಘ ಸ್ಥಾಪನೆಯಾದ ಬಳಿಕ ಹಲವು ಸವಾಲುಗಳನ್ನು ಎದುರಿಸಿದ್ದರೂ ಎಲ್ಲಾ ನಿರ್ದೇಶಕರ ಸಮನ್ವಯ ಹಾಗೂ ಸಹಕಾರದಿಂದ ಸಂಘವನ್ನು ಉತ್ತಮ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ. ಬ್ಯಾಂಕ್ ವ್ಯವಹಾರಗಳನ್ನು ಶಿಸ್ತುಬದ್ಧವಾಗಿ ನಡೆಸುವ ಮೂಲಕ ಲಾಭ ಉಂಟಾಗುವಂತಹ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ದೀರ್ಘಕಾಲೀನ ಗುರಿಯಾಗಿ ಸ್ವಂತ ಕಟ್ಟಡ ನಿರ್ಮಿಸುವ ಉದ್ದೇಶವನ್ನು ಹೊಂದಿದ್ದು, ಅದಕ್ಕಾಗಿ ಹೋರಾಟದ ಮನೋಭಾವದೊಂದಿಗೆ ಮುಂದುವರಿಸಲಾಗುತ್ತಿದೆ ಎಂದು ಹೇಳಿದರು. ಅನೇಕ ಏಳುಬೀಳುಗಳನ್ನ ಕಂಡಿದೆ, ಆದರೂ ಕೂಡ ಎಲ್ಲ ನಿರ್ದೇಶಕರ ಅಧ್ಯಕ್ಷರ ಸಹಕಾರದಿಂದ ಒಂದು ಉತ್ತಮವಾದ ಸ್ಥಿತಿನಲ್ಲಿ ಇವತ್ತು ಸೊಸೈಟಿ ನಡ್ಕೊಂಡು ಹೋಗ್ತಾ ಇದೆ. ಲಾಭ ಬರುವಂಥ ಸ್ಥಿತಿಯಲ್ಲಿ ಇವತ್ತು ಬ್ಯಾಂಕು ಬಂದು ನಿಂತಿದೆ ಸೊಸೈಟಿ. ನಮ್ಮ ಒಂದು ಉದ್ದೇಶ ಏನಪ್ಪ ಅಂದರೆ, ಏನಾದ್ರು ಮಾಡಿ ಹೋರಾಟ ಮಾಡಿ ಒಂದು ಸ್ವಂತ ಕಟ್ಟಡ ಮಾಡಬೇಕು, ಅದ್ರ ಜೊತೆಗೆ ಬ್ಯಾಂಕಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಎಲ್ಲ ಕನಸನ್ನು ಕಟ್ಟಿಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈ ದಿವಸ 2026ನೇ ವರ್ಷದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ಎರಡನೇದು ಈ ಒಂದು ಈ ವರ್ಷ 2025ರ ಕೊನೆಯ ಒಂದು ಮಾಸಿಕ ಸಭೆ. ಈ ಸಭೆಯಲ್ಲಿ ಎಲ್ಲ ನಿರ್ದೇಶಕರು ಹಾಗೂ ಪತ್ರಕರ್ತರು ಆಗಮಿಸಿದರೆ ಅವರಿಗೆ 2025 ಹಿಂದಿನ ಮತ್ತು ನಾಳೆ ಹೊಸ ವರ್ಷದ 26ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನ. ಈ ಸಂದರ್ಭದಲ್ಲಿ ಎಂಎಸ್ ಚನ್ನಬಸಪ್ಪ, ಯುಎಸ್ ಬಸವರಾಜು, ಟಿಪಿ ನಾಗರಾಜು, ಸೋಮೇಗೌಡ, ಆರ್ಇ ಸೋಮಶೇಖರ್, ಬಿವಿ ಶೋಭಾ, ವಿಡಿ ಸೌಮ್ಯ, ಬಿಎನ್ ಹರೀಶ್, ಟಿಎಸ್ ಸಿದ್ದೇಗೌಡ, ಡಾಕ್ಟರ್ ನಿಂಗೇಗೌಡ, ಎಸ್ ಪಾಟೀಲ್, ಶಿವಾನಂದ್, ಎಚ್ಎಲ್ ವಿಜಯಕುಮಾರ್, ಎಲ್ಎಂ ಮಹೇಶ್, ಯುಜೆ ಮಲ್ಲಿಕಾರ್ಜುನ್ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆಯನ್ನು ಶಾಂತಿಯುತವಾಗಿ ಆಚರಿಸಲು ಪೂರಕವಾದ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿಕೆ. ಪತ್ರಕರ್ತರ ಹೆಸರಿನಲ್ಲಿ ಹಣ ವಸೂಲಿ ಆರೋಪ, ಸಮಗ್ರ ತನಿಖೆಗೆ ಆಗ್ರಹಿಸಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಬಿಗ್ ರಿಲೀಫ್, ಇಡಿ ಪ್ರಕರಣದಲ್ಲಿ 4 ತಿಂಗಳ ಬಳಿಕ ಜಾಮೀನು ಮಂಜೂರು. ಬೇಲೂರು ಚನ್ನಕೇಶವ ದೇಗುಲ ಮುಂಭಾಗ ಪಾರ್ಕಿಂಗ್ಗೆ ಕಡಿವಾಣ, ನಿಯಮ ಉಲ್ಲಂಘಿಸಿದ ವಾಹನಗಳಿಗೆ ಇಂಟರ್ಲಾಕ್ ದಂಡ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.